ಸ್ವಾಮೀಜಿ ಇದ್ದ ಆಶ್ರಮ ಚೆನ್ನೈಯವರು, ಅವರು ಇವ್ರಿಗೆ ಬರ್ಕೊಟ್ಬಿಟ್ಟು ಅಂತ ಜಾಗವನ್ನು ಇವರು ಇಲ್ಲಿಂದ ಉಪ್ಪಿನಕಾಯಿ ಊಟ ಎಲ್ಲ ಕಳಿಸ್ತಿದ್ರು ಸ್ವಾಮೀಜಿ ಅವ್ರಿಗೆ. ಮತ್ತೆ ಅವರು ಸಾಯುವಾಗ ಇವರೇ ದಫನ್ ಮಾಡಿದ್ದೆಲ್ಲ ಅಲ್ಲೇ. ಆ ಸ್ವಾಮಿಯವರು ಸತ್ತ ಮೇಲೆ ಅವ್ರನ್ನ ಅಲ್ಲೇ ದಫನ್ ಮಾಡಿ ಆ ಜಾಗ ವಯಸ್ಸಾಗಿತ್ತು ಎಂತ ಗೊತ್ತಿಲ್ಲ. ಆದ್ರೆ ನಾವು ಹೋಗುವಾಗ ಕ್ಲೀನ್ ಮಾಡುವಾಗ ನಮಗೆ ವಸ್ತು 10 ರೂಪಾಯಿ ನೋಟು ಹೊಸ ನೋಟ್ ಕೊಡ್ತೀವಿ ನಾವು ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆಲ್ಲ ಹೋಗುವಾಗ. ಅಂದ್ರೆ ಆ ಜಾಗ ಎಲ್ಲ ಇವ್ರಿಗೆ ಕೊಟ್ಟಿದ್ದಾರೆ, ಎಂತ ಮಾಡಿದ್ರೆ ಗೊತ್ತಿಲ್ಲ. ಅದು ಕೊಟ್ಟಿರ್ಲಿಕ್ಕಿಲ್ಲ, ಅವರ ಹೆಸರೇ ಇತ್ತು ಶೇಷಾಚಾರ್ಯರ ಇನ್ನೊಂದು ಆಚಾರ್ಯ ಅಂತ ಹೆಸರು. ಏನ್ ಹೆಸರು? ಯುದ್ಧದ ಒಂದು ಚಾರ್ಯ ಅಂತ ಬರ್ತದೆ, ಆಚಾರ್ಯ ಬರ್ತದೆ. ಅವ್ರು ಚೆನ್ನೈಯವರು, ಅಲ್ಲಿಂದ ಬಂದು ಇಲ್ಲಿ ಜಾಗ ತುಂಬಿಕೊಂಡು ಸೆಟ್ಲ್ ಆದವರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಎಷ್ಟು ಜಾಗ ಇದೆ? ಅದು ಲಬ್ಬರ್ ತೋಟ ಹಾಕಿದಲ್ಲ, ಅದೆಲ್ಲ ಹೋಗ್ತೇ ಆಚೆ ನದಿ ಒಳ್ಳೆ ಆಚೆ. ಹೌದಾ? ಲಬ್ಬರ್ ತೋಟ ಹಾಕಿದ ಆಶ್ರಮ ಗೇಟ್ ಇಲ್ಲ, ಅಲ್ಲಿ ಒಂದು ಗೇಟ್ ಇಟ್ಟಿದ್ದಾರೆ. ಮತ್ತೆ ಈ ಏನಲ್ಲಿ ಕೊಂಡೋಗಿ ಹಾಕುವಾಗ ಅವರು ಇರ್ಲಿಲ್ವಾಗ? ಆಗಿಲ್ಲ, ಅವ್ರು ತೀರ್ಕೊಂಡಿದ್ರು. ಅದರಲ್ಲಿ ಕೊಂಡಾಗ ಈ ಹಣವನ್ನ ಅಲ್ಲಿಗೆ ತಗೊಂಡು ಹೋಗಿ ಪೊಲೀಸರು ಬರಲಿಲ್ಲ. ಒಂದು ಆ ಕಡೆ ಒಂದು ಜಾಗದಲ್ಲಿ ಹೊಂಡದಿದ್ರು, ಅಲ್ಲಿಗೂ ಪೊಲೀಸ್ ಗಿಲೀಸ್ ಏನಿಲ್ಲ, ಯಾರು ಎಂತ ಅಂತ ಏನಿಲ್ಲ. ಬರ್ತಾರೆ, ಬಂದ್ರು ಡ್ಯಾಮ್ ಮೇಲೆ ನಿಂತು ನೋಡಿದ್ರು ಅಷ್ಟೇ. ಹೋದ್ರು ಈ ಕಡೆಯಿಂದ ಆ ಕಡೆ ನೋಡು ಇಲ್ಲ, ಅದು ನಾವು ನೋಡ್ತಾರೆ, ಇಲ್ಲಿ ನೋಡ್ತಾರೆ ಮಾಡಿ. ಅಲ್ಲ, ನೀವು ಹೇಳಿದ್ರಲ್ಲ ಈ ದಡದಿಂದ ಆ ದಡಗೆ ಹೇಳ್ಕೊಂಡು ಹೋಗು, ಅಲ್ಲಿಗೆ ಬರೋದಿಲ್ಲ. ಅಲ್ಲಿಗೆ ಬರುತ್ತೆ, ಇಲ್ಲಿ ನೋಡೋದು, ಇಲ್ಲಿ ಕರ್ಕೊಂಡು ಹೋಗಿ ತಗೊಂಡೋಗಿ ಅಲ್ಲಿ ಮತ್ ಮಾಡಿದ್ವಿ. ಹಾಗೆ ಒಂದು 3% ಲೆಕ್ಕ ಇಲ್ಲದೆ ಮನೆಯಲ್ಲಿ ಹಾಕಿದ್ದೇವೆ, ಒಂದು 4% ಬೆಳ್ತಲ್ಲಿ ಕಲಿಸಿದ್ವಿ, ಇನ್ನೊಂದು 4% ಮಾತ್ರ ಪೊಲೀಸ್ನವರು ಫಾರ್ಮಾಲಿಟಿಗೆ ಬಂದಾಗೆ ಬಂದು ಈಚೆ ಒಂದು ಗುಂಡು ಕಂಡಲ್ಲಿ ಇದ್ದಾರೆ. ಆ ಪ್ರತಿಮಾ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು. ನೇತ್ರಾವತಿ ಒಳ್ಳೆ ಬದಿಯಲ್ಲಿ ಒಂದು ಸ್ಟುಡಿಯೋ ಇಟ್ಟಿದ್ದಾರೆ ಈಗ ಈಚೆ ಬದಿಯಲ್ಲಿ, ನದಿ ಒಳಗೆ ಕನ್ಯಾಡಿ ಬರುವ ರಸ್ತೆ ಬದಿಯಲ್ಲಿ. ಅವರನ್ನು ಕರೆಸಿ ಒಂದು ಫೋಟೋ ತೆಗಿಸ್ತಾರೆ ಅಷ್ಟು. ಒಂದು ಸರಿ ಒಂದು ಏನೋ ಕೇಳ್ಕೊಂಡು ಬಂದರೆ ಅದನ್ನು ಉದ್ದಾರಿಕೆ ಆಗಿದೆ. ನಾವು ಯಾವುದೇ ಪಾಂಗಲ್ ಆಗಿದ್ದಾರೆ ಮಾಸಾನದಲ್ಲಿ ಉದ್ದಾರಿಕೆ ಆಗಿದೆ. ಅವ್ರು ಕೇಳ್ಕೊಂಡು ಮತ್ತೆ ತೆಗಿಸೋದೆಲ್ಲ ಬೇಡ, ನಾವು ಅನಾಥ ಇದು ಅನ್ನು ಮಾಡಿದ್ವಿ ಅಂತೇಳಿ ಮತ್ತೆ ಪೊಲೀಸ್ನವ್ರು ಹೇಳಿ ಅವರು ಹತ್ಕೊಂಡು ಹೋದ್ರು. ಒಂದು ಪಾರ್ಟಿ ಮಾಡಿ ಆ ಕಡೆ ಘಟ್ಟದ ಸೈಡ್. ಮತ್ತೊಂದು ಏನೋ ಮಾತ್ರ ಇದರಲ್ಲಿ ಆ ಧರ್ಮಸ್ಥಳದ ದ್ವಾರದ ಈಚೆ ಒಂದು ಹೆಂಗ್ಸನ್ನು ಏನ್ ಮಾಡಿದ್ರೆ ಗೊತ್ತಿಲ್ಲ, ಅದಕ್ಕೆ ನಾವು ಮುಖದ ಮೇಲೆ ಪೇಪರ್ ಆಸಿಡ್ ಹಾಕಿ ಬೆಂಕಿ ಹಚ್ಚಿ ರಸ್ತೆ ಬದಿಯಲ್ಲೇ ಮಲಗಿಸಿಟ್ರು. ಆ ಮಲಗುಡಿಯ ಶಿವಪ್ಪ ಅಂತಾರಲ್ಲ ಅವರ ಮನೆ ಮೇಲೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.